ಇನ್ನು ತುಮಕೂರಿನಲ್ಲಿ ಒಳ ಮೀಸಲಾತಿಯನ್ನ ರಕ್ಷಿಸಬೇಕು ಅಂತ ಹೇಳಿ ಕೇಂದ್ರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲ್ಲಿ ಮಾದರ ಮಹಾಸಭಾದಿಂದ ಒಂದು ಹೋರಾಟದ ಬಗ್ಗೆ ಎಚ್ಚರಿಕೆಯನ್ನ ಸಹ ನೀಡಲಾಗ್ತಾ ಇದೆ. ಸರ್ಕಾರದ ವಿರೋಧಿ ನೀತಿಗಳಿಗೆ ಒಕ್ಕೂಟಗಳು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕಿನಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಮಾದರ ಮಹಾಸಭಾದಿಂದ ಹೋರಾಟಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮೀಸಲಾತಿ ಇಲ್ಲದೆ ಉದ್ಯೋಗವನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಹೊರಟಿರೋದು ಇದು ಖಂಡನೀಯ. 35 ವರ್ಷಗಳಿಂದಲೂ ಮಾದಿಗ ಸಮುದಾಯದಿಂದ ಹೋರಾಟವನ್ನ ನಡೆಸ್ಕೊಂಡು ಬರಲಾಗ್ತಾ ಇದೆ. ಈಗಲೂ ಸಹ ನಾವು ನಡೆಸ್ತೀವಿ. ಸುಪ್ರೀಂ ಕೋರ್ಟ್ ಕೂಡ ಹಸಿರು ನಿಶಾನೆಯನ್ನ ತೋರಿಸಿ ಆದೇಶವನ್ನ ಕೊಟ್ಟಿದ್ರೂ ಸಹ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತ ಪ್ರಣಾಳಿಕೆ ನೀಡಿತ್ತು ಸರ್ಕಾರ, ಆದರೆ ಕೊಟ್ಟ ಮಾತನ್ನ ತಪ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. 56,432 ಖಾಲಿ ಹುದ್ದೆಗಳ ಭರ್ತಿಗೆ ಒಳ ಮೀಸಲಾತಿ ಜಾರಿ ಅಗತ್ಯ ಇದೆ. ಎಸ್ಸಿಪಿಯಾಗಿ ಟಿಎಸ್ಪಿ ಅನುಪಾತದಲ್ಲಿ ಕೂಡ ಏನು ಹಂಚಿಕೆ ಮಾಡಲಾಗಿದೆ ಅದು ದೊರಕಲೇಬೇಕು ಅಂತ ಹೇಳಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಕೇಂದ್ರಕ್ಕೆ ಇದ್ರ ಬಗ್ಗೆ ಆಗ್ರಹಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಹೋರಾಟಗಾರರಾದಂತಹ ಕೆ ದೊರೈರಾಜು ಹಾಗೆ YH ಹುಚ್ಚಯ್ಯ, YK ಬಾಲಕೃಷ್ಣ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು ಮಾತನಾಡಿದ್ದಾರೆ. ನೋಡೋಣ. ಮಾದಿಗ ಜನಾಂಗದವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಹಾಗೆ ಕೋರ್ಟ್ ನೆಪ ಒಟ್ಟಿದ್ರು, ಸುಪ್ರೀಂ ಕೋರ್ಟ್ ಕೂಡ ಒಂದು ಹಸಿರು ನಿಶಾನೆಯನ್ನು ತೋರಿಸಿದೆ. ಹಾಗೆಯೇ ಕಾಂಗ್ರೆಸ್ ಅಂತ ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಇಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ನೀವು ನುಡಿದಂತೆ ನಡಿಬೇಕು ಅಂತೇಳಿ ಜನರು ಒತ್ತಾಯ ಮಾಡಿದ್ದಕ್ಕೆ ಒಂದು ಆದೇಶವನ್ನು ಆದೇಶ ಮಾಡಿ ಅದು ಶಾಸಕ ಸಭೆಯಲ್ಲೂ ಕೂಡ ಅದನ್ನು ಒಂದು ಕಾಯ್ದೆಯನ್ನಾಗಿ ಮಾಡಿ ಗವರ್ನರಿಗೆ ಕಳಿಸಿದರೆ ಆದೇಶ ಆಗಿದೆ. ಆದರೆ ಈ ನಂಬಿಸಿ ಕುತ್ತಿಗೆ ಕುಯ್ಯುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ನೇರವಾಗಿಯೇ ಇರುವಂಥ ಆರೋಪ. ಅಲ್ಲಿವರೆಗೆ ಒಳ ಮೀಸಲಾತಿ ಜಾರಿ ಕೊಡ್ತೀವಿ ಅಂತ ಒಂದು ಸರ್ಕಾರಿ ಆದೇಶವನ್ನು ಜಾರಿ ಮಾಡಿದ ಮೇಲೆ ಇವರು 56,000 ನೇಮಕಾತಿಗಳನ್ನು ನಾವು ಒಳ ಮೀಸಲಾತಿ ಇಲ್ಲದೇ ಮಾಡ್ತೀವಿ ಅನ್ನೋಂಥ ಹೇಳಿಕೆ ಕೊಡೋದ್ರ ಮೂಲಕ ಜನತೆಗೆ ಬಗೆದಂಥ ಒಂದು ದೊಡ್ಡ ದ್ರೋಹವನ್ನು ಈ ಕಾಂಗ್ರೆಸ್ ಸರ್ಕಾರ ಎಸಗಿದೆ. ಅದನ್ನು ವಿರೋಧಿಸಿ ಯಾವುದೇ ನೇಮಕಾತಿ ಮಾಡಿ ನಾವು ಸ್ವಾಗತ ಕೊಡ್ತೇವೆ. ನೇಮಕಾತಿ ಆದೇಶ ಬರಬೇಕು, ಜನ ಕಾಯ್ತಾ ಇದ್ದಾರೆ ಎಲ್ಲ ಜಾತಿ ಜನಗಳನ್ನು. ಆದರೆ ಅದರಲ್ಲಿ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ನಿಮ್ಮ ಗ್ಯಾರಂಟಿ ಪ್ರಕಾರ, ನಿಮ್ಮ ವಾಗ್ದಾನದ ಪ್ರಕಾರ ಮತ್ತು ನಿಮ್ಮ ಆದೇಶದ ಪ್ರಕಾರ ಜಾರಿ ಕೊಡಿ ಅಂತೇಳಿ ಇಡೀ ಕರ್ನಾಟಕದ ಎಲ್ಲ ಮಾದಿಗ ಸಂಘಟನೆಗಳು, ಎಲ್ಲ ಮಾದಿಗರು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರುವಂಥವರು ಒತ್ತಾಯ ಮಾಡುವಂಥ ಒಂದು ಬೃಹತ್ ಪ್ರತಿಭಟನಾ ಸಭೆ, ಇದೊಂದು ಐತಿಹಾಸಿಕವಾದಂಥ ಪ್ರತಿಭಟನಾ ಸಭೆ ಅಂತೇಳಿ ಕರಿಬೋದು. ಒಳ ಮೀಸಲಾತಿಯ ಹೋರಾಟ ಮಕ್ಕಳಿಗೆ ಪಾಠ ಹೇಳ್ದಂಗೆ 35 ವರ್ಷದಿಂದ ನೀವು ಕೂಡ ಕೇಳ್ತಾ ಇದ್ದೀರಿ. ಪ್ರತಿಯೊಂದು ನಿಮ್ಮ ತಲೆಯಲ್ಲೂ ಕೂಡ ಒಳ ಮೀಸಲಾತಿಯ ಎಲ್ಲ ವಿಚಾರ ತುಂಬ ಹೋಗಿದೆ. ನಮಗೆ 12ನೇ ತಾರೀಕು, ಈ ತಿಂಗಳ 12ನೇ ತಾರೀಕು ಒಂದು ಅಂತಿಮವಾದಂಥ ತೀರ್ಮಾನದ ಗಡುವು. ಆ ಗಡುವಿನಲ್ಲಿ 6 ಗಂಟೆಗೆ, ಸಂಜೆ 6 ಗಂಟೆಗೆ ಕ್ಯಾಬಿನೆಟ್ ಕರೆದಿದ್ದಾರೆ. ಆ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯ ಪರಿಶಿಷ್ಟ ಜಾತಿಯವರಿಗೆ ಸಿಗಬೇಕಾದಂಥ ಸಮಾನತೆಯ ಹಕ್ಕು ಎಲ್ಲರಿಗೂ ಸಿಗಬೇಕಂತ ನಾವು ಆಶಿಸ್ತೀವಿ. ಆದರೆ ಆವತ್ತಿನ ತೀರ್ಮಾನ ಏನಾದರೂ ಕೂಡ ಸಮಾನತೆಯ ಹಕ್ಕಿಗೆ ವಿರುದ್ಧವಾಗಿ ಬಂದರೆ ಈ ರಾಜ್ಯದಲ್ಲಿ ಭೀಕರವಾದಂಥ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗ್ತದೆ. ನಮ್ಮ ಬಾಲಕೃಷ್ಣ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು. ತಾವೆಲ್ಲರೂ ಕೂಡ ಪ್ರಾಜ್ಞರಿದ್ದೀರಿ, ಅದನ್ನು ಗಂಭೀರವಾಗಿ ತಗೋಬೇಕಾಗ್ತದೆ. ನೆಲ್ಸನ್ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ
ಕರಿಯರಿಗೆ ಮತದಾನದ ಹಕ್ಕನ್ನು ಕೊಡಿಸ್ಬೇಕು ಅಂತ ಹೇಳಿ 27 ವರ್ಷ ಜೈಲು ವಾಸ ಮಾಡಿದ್ರು. ಆದರೆ ಅದಕ್ಕಿಂತಲೂ ಕೂಡ ಘೋರವಾದಂಥ ವಿಷಯ ಈ ಒಳ ಮೀಸಲಾತಿ ವಿಚಾರದಲ್ಲಿ ನಡೆದು ಬಂದ ಕಾಂಗ್ರೆಸ್ಸಿನ ಅಷ್ಟೇ ಅಲ್ಲ, ಎಲ್ಲ ಸರ್ಕಾರಗಳು ಕೂಡ ಮಾದಿಗರಿಗೆ ಮೋಸವನ್ನು ಮಾಡ್ಕೊಂಡೇ ಬಂದಿವೆ. ನಾನು ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡುವಂಥದ್ದು, ತಾವು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ತೀರ್ಪಿನ ನಂತರ ಪರಿಶಿಷ್ಟ ಜಾತಿಗಳ ಕುಟುಂಬಗಳ ದತ್ತಾಂಶವನ್ನು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ದತ್ತಾಂಶಗಳನ್ನ ಪಡೆಯೋದಕ್ಕೋಸ್ಕರ ನಾಗಮೋಹನ್ ದಾಸ್ ಅವ್ರನ್ನ ಆಯೋಗ ನೇಮಕ ಮಾಡಿದ್ರಿ. ಆಯೋಗ ಕೊಟ್ಟಂತ ತೀರ್ಪನ್ನ ABCDE ವರ್ಗವನ್ನು ಮಾಡಿ ಅವರು ವರದಿಯನ್ನು ಕೊಟ್ಟರು. ಅದನ್ನು ನೀವು ಒಪ್ಪುದರೆ ABC ಮಾಡಿದ ಉದ್ದೇಶ ಆದರೂ ಏನು? AR ಕೊಟ್ರಿ, BR ಕೊಟ್ರಿ, ಅಲೆಮಾರಿಗಳಿಗೆ 5 C-ನಲ್ಲಿ ಇದ್ದಂಥವ್ರಿಗೆಲ್ಲರಿಗೂ 5 ಕೊಟ್ರಿ. ನೀವು ABCDE ಇದ್ದಾಗ ಅಲೆಮಾರಿಗೂ 1%, ಮತ್ತೆ ಡಿನವರಿಗೆ 4%, ಮತ್ತೆ ಬಿನವರಿಗೆ 5.5%, ಏನವರಿಗೆ 6%. ಹೀಗೆ ಕೊಟ್ಟಂತದ್ದು ಎಲ್ಲರಿಗೂ ಸಮನ್ವಯವಾಗಿತ್ತು ಆ ತೀರ್ಮಾನ. ಆದರೆ ಅದನ್ನು ಬಿಟ್ಟು ನೀವು ABC ಮಾಡಿದ್ದು ನಿಮ್ಮ ಅಂತರಾಳದಲ್ಲಿ ಗೊಂದಲ ಉಂಟು ಮಾಡಬೇಕು, ಯಾರಿಗೂ ಇದು ಸಿಗಬಾರ್ದು, ಒಬ್ರಿಗೊಬ್ರಿಗೆ ಇವರು ಹೊಡೆದಾಡಿ ಸಾಯ್ಬೇಕು ಅಂತ ಅನ್ನೋ ಗೊಂದಲವನ್ನು ಸರ್ಕಾರ ಉಂಟು ಮಾಡ್ತಲ್ಲ. ನಮ್ಮನ್ನ ಆಳಿದ ಎಲ್ಲ ಸರ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷದಲ್ಲಿ ಒಂದು ಸಾಸಿವೆ ಕಾಳಷ್ಟು ಭಿನ್ನಾಭಿಪ್ರಾಯ ಇಲ್ಲ. ಸಮಾನ ಮನಸ್ಕರವರು ಈ ಸಮುದಾಯನ ವಂಚಿಸುವುದರಲ್ಲಿ ಮೊಟ್ಟ ಮೊದಲ ಕೈಯಾಗಿ ಇವತ್ತಿನವರೆಗೂ ಅವರೆಲ್ಲ ಇದನ್ನು ನಡವಳಿಕೆಗಳ ಸಾಬೀತು ಮಾಡಿದ್ದಾರೆ. ಅದು ತಮಗೆಲ್ಲ ಗೊತ್ತಿದೆ. ಸೊ ಈಗಾಗಲೇ ತಮಗೆ ಗೊತ್ತಿದ್ದಂಗೆ 1/8/2024 ನಮಗೆ ಈ ಒಳ ಮೀಸಲಾತಿ ಹೋರಾಟಕ್ಕೆ ಇಡೀ ದಕ್ಷಿಣ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಮಹತ್ವದ ದಿನ. ಸುಪ್ರೀಂ ಕೋರ್ಟ್ ತೀರ್ಪು 7 ಜನರ ಬಹುಸಂಖ್ಯಾತರ 6 ಜನರ ತೀರ್ಪು ಯಾವುದೇ ಒಂದು ಸಮುದಾಯ ಅಥವಾ ಒಂದು ಗುಂಪು ಹಿಂದುಳಿದವರಿಗೆ ಇದ್ದರೆ ಅದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಆ ಗುಂಪಿಗೆ ಪರಿಶಿಷ್ಟ ಜಾತಿ ವರ್ಗಗಳಲ್ಲೂ ಒಳ ಮೀಸಲಾತಿ ಕಲ್ಪಿಸ್ಬೋದು. ಒಂದು ಎಂಪರಿಕಲ್ ಡೇಟಾ ಇಟ್ಕೊಳ್ಳುವಂಥ ತೀರ್ಮಾನ. ಅದಾದಮೇಲೆ ಮತ್ತೆ ಈ ಕೂಡಲೇ ಆಂಧ್ರ ಪ್ರದೇಶ ಪಕ್ಕದ ತೆಲಂಗಾಣ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡೋದು. ಆದರೆ ನಮ್ಮದು 2000 ಇಸ್ವಿನಲ್ಲಿ ನಾವು ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಇದ್ರೂ ಕೂಡ ಅದು ಅನುಷ್ಠಾನ ಆಗಲಿಲ್ಲ. ಅದು ಅವೈಜ್ಞಾನಿಕ, ತಪ್ಪಾಗಿದೆ, ಹಳೇದಾಗಿದೆ, 20 ವರ್ಷದ ಡೇಟಾ. ಮತ್ತೆ ಕಾಂಗ್ರೆಸ್ ಸರ್ಕಾರ ಚಿತ್ರದುರ್ಗದ ಸಮಾವೇಶದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು 2023 ಚುನಾವಣೆ ಮುಂಚೆನೆ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಮೊಟ್ಟ ಮೊದಲ ಕ್ಯಾಬಿನೆಟಲ್ಲೇ ನಾವು ತೀರ್ಮಾನ ತಗೊಂಡು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ. ಆ ಮಧ್ಯೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಹೋರಾಟ ಆದ್ರೂ ಬಹಳ ದೀರ್ಘಕಾಲಿಕ ಹೋರಾಟ, ಮತ್ತೆ ಒಂದು 10 ತಿಂಗಳ ಹೋರಾಟದ ನಂತರ 25/8/2025 ಆದೇಶ ಮಾಡ್ತೀವಿ. 19ನೇ ತಾರೀಕು ಆಗಸ್ಟಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಆಗಿದ್ದು ಒತ್ತಾಯಕ್ಕೆ ಮಾಡಿದ್ರು. ಆಯಿತು, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆ ನಾಗಮೋಹನ್ ದಾಸ್ ಆಯೋಗ ಆ ಹಿಂದೆ 5 ಗುಂಪುಗಳಾಗಿ ವರದಿ ಮಾಡಿತ್ತು. 1,05,00,000 ಜನ ಸರ್ವೆ ಮಾಡಿ ಪ್ರಾಥಮಿಕ ಡೇಟಾ, ಪ್ರೈಮರಿ ಡೇಟಾ ಒಟ್ಟು 5 ವಿಭಾಗ ಮಾಡಿತ್ತು.